ಮುಸುಕುದಾರಿ ಸ್ಫೋಟಕ ವಿಚಾರಗಳನ್ನ ಬಯಲು ಮಾಡಿದ್ದಾರೆ ಅನುಮಾನಾಸ್ಪದವಾಗಿ ಮೃತಪಟ್ಟವರನ್ನ ಎಂದಿಗೂ ಸ್ಮಶಾನದಲ್ಲಿ ದಫನ್ ಮಾಡಲಿಲ್ಲ. ಬರೆದಿಟ್ಕೊಳ್ಳಿ ಇದನ್ನ. ಅರಣ್ಯ ಪ್ರದೇಶದಲ್ಲಿ ನದಿ ದಂಡೆಯಲ್ಲಿ ಅನಾಮಿಕ ಶವಗಳ ವಿಲೇವಾರಿ ಮಾಡ್ತಿದ್ವಿ. ಅಕ್ಷಮ್ಯ ಅಪರಾಧ ಅಲ್ವಾ ಇದು? ಆತನೇ ಹೇಳ್ಕೊಂಡಿರೋದನ್ನ ಯಥಾವತ್ತಾಗಿ ಹೇಳ್ತಾ ಇದ್ದೀವಿ. ನಮ್ಮ ಯಾವ ಉಪ್ಪು ಹುಳಿ ಖಾರನೂ ಇದರಲ್ಲಿ ಮಿಶ್ರಿತಗೊಳ್ಳೋದಿಲ್ಲ. ಆತನೇ ಹೇಳ್ಕೊಂಡಿರೋದು ಖಾಸಗಿ ಸುದ್ದಿ ಚಾನೆಲ್ನಲ್ಲಿ. ನಾವು ಎಂದಿಗೂ ಅನುಮಾನಾಸ್ಪದವಾಗಿ ಮೃತಪಟ್ಟವರನ್ನ ಎಂದಿಗೂ ಸ್ಮಶಾನದಲ್ಲಿ ದಫನ್ ಮಾಡಲಿಲ್ಲ. ಮಾಸ್ಕ್ ಮ್ಯಾನ್ ಮಾತುಗಳನ್ನ ಯಥಾವತ್ತಾಗಿ ನಿಮ್ಮ ಕರ್ಣಬುಡಗಳಿಗೆ ಇಡ್ತಾ ಇದ್ದೀವಿ. ಸಂಶಯಾಸ್ಪದವಾಗಿ ಸತ್ತವರನ್ನ ಸ್ಮಶಾನದಲ್ಲಿ ಹೂಳಬೇಕಲ್ವಾ? ಪಂಚಾಯತಿನಲ್ಲಿ ರೆಕಾರ್ಡ್ ಬುಕ್ ನಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಲ್ವಾ? ಪೊಲೀಸರ ಸಮ್ಮುಖದಲ್ಲಲ್ವಾ ಅವರನ್ನ ದಫನ್ ಮಾಡಬೇಕಾಗಿದ್ದು? ಆದರೆ ಈ ವ್ಯಕ್ತಿ ಹೇಳುವಂತೆ ಅವರನ್ನ ಸ್ಮಶಾನದಲ್ಲಿ ದಫನ್ ಮಾಡ್ತಿರ್ಲಿಲ್ಲ. ಯಾರೋ ಬಂದು ನಮಗೆ ಹೇಳ್ತಾ ಇದ್ರು, ನಾವು ಅದನ್ನ ಅವರು ಹೇಳಿದ ಜಾಗದಲ್ಲಿ ಹೂತಾಕ್ತಾ ಇದ್ವಿ. ನನ್ನ ಜೊತೆ ನನ್ನ ಭಾವ ಇದ್ರು, ನನ್ನ ಜೊತೆ ಮತ್ತೊಬ್ಬರು ಮಗದೊಬ್ಬರು ಇದ್ರು, ನಾವೆಲ್ಲರೂ ಸೇರಿ ಹೂತಾಕ್ತಾ ಇದ್ವಿ. ಯಾರು ಹೇಳಿದ್ದನ್ನ? ಇದೇ ಮುಸುಕುದಾರಿ. ನಮ್ಮ ಸ್ಕ್ರೀನ್ ಮೇಲೆ ದಿನನಿತ್ಯ ನೋಡುವಂತಹ ಇದೇ ಮಾಸ್ಕ್ ಮ್ಯಾನ್. ಆತನ ಮುಖ ಹೆಂಗಿದೆಯೋ ಗೊತ್ತಿಲ್ಲ, ಆತನ ಆಕೃತಿಯೇ ನಮಗೆ ಗೊತ್ತಿಲ್ಲ. ಆತ ಹೆಂಗಿದ್ದಾನೆ ಅನ್ನೋದು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಆತನ ಟೋನ್ ಇವತ್ತು ನಾವು ಕೇಳಿದ್ವಿ. ಆತನೇ ಹೇಳ್ಕೊಂಡಿರುವಂತೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಸೊ ಆತನ ಸಂದರ್ಶನದ ಕೆಲ ತುಣುಕುಗಳನ್ನು ತೋರಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಸಾವಿಗೆ ಕಾರಣವೇನು ಎಂಬುದು ನಮಗೆ ಗೊತ್ತಿರಲಿಲ್ಲ. ಹೆಂಗು ಸತ್ತ, ನೇಣಾಕಣ್ಣ, ಬಾವಿಗೆ ಬಿದ್ನ ಗೊತ್ತಿಲ್ಲ. ಆದರೆ ಬಹುತೇಕ ಶವಗಳ ಮೇಲೆ ಟಾರ್ಚರ್ ಗುರುತು ಇರುತ್ತಿದ್ವು. ಕಿರುಕುಳ ಕೊಟ್ಟ ಗುರುತುಗಳು. ಕೆಲವು ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಕುರುಹು ಇರುತ್ತಿದ್ವು. ಕೆಲವು ಮಕ್ಕಳ ಶವಗಳನ್ನ ಕೂಡ ದಫನ್ ಮಾಡಿದ್ದೇವೆ. ಅಮಾನವೀಯ ಕೃತ್ಯ ಅಲ್ವಾ ಇದು? ಕನಿಷ್ಠ ಅಂದ್ರೂ 90ರಿಂದ 100 ಶವಗಳನ್ನ ನಾನು ಹೂತಾಕಿದ್ದೀನಿ. ನಾವು ಶವಹೂತ ಸ್ಥಳಗಳಲ್ಲಿ ಮಣ್ಣಿನ ಸವಕಳಿ ಆಗಿದೆ. ಮಣ್ಣಿನ ಸವಕಳಿ. ಅರಣ್ಯ ಪ್ರದೇಶ ಅಭಿವೃದ್ಧಿಯಾಗಿದೆ. ಕಟ್ಟಡಗಳು ಮೇಲಿದ್ದೇವೆ. ಕೆಲವು ಪ್ರದೇಶಗಳನ್ನ ನಮಗೆ ಗುರುತಿಸಲು ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಈವರೆಗೂ ಕೆಲ ಅಸ್ಥಿ ಪಂಜರಗಳ ಅವಶೇಷಗಳನ್ನ SIT ವಶಕ್ಕೆ ಪಡೆದಿದೆ. ಒಂದು ಅಸ್ಥಿ ಪಂಜರ ಪುರುಷನಿಗೆ ಸಂಬಂಧಿಸಿದ್ದಾಗಿದೆ. ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನಾಮಿಕ ದೂರುದಾರನ ಮಾತು. ನಾನು ಹೂತು ಹಾಕಿದ ಪೈಕಿ ಅನೇಕ ಮಕ್ಕಳ ಶವಗಳಿದ್ದು, ನಾನು ಹೂತು ಹಾಕಿದ ಜಾಗಗಳಲ್ಲೀಗ ಅರಣ್ಯ ಅಭಿವೃದ್ಧಿಯಾಗಿದೆ. ಕೆಲವು ಕಟ್ಟಡಗಳು ಬಂದಿದ್ದಾವೆ. ನಾನು ಹೆಂಗ್ ಗುರುತಿಸ್ಲಿ? ನನಗೊಂದಷ್ಟು ಶವಗಳು 30-35 ವರ್ಷದ್ದು ಸಿಕ್ಕಿದಾವೆ. ನಾನೇ ಹೂತಾಕ್ತಾ ಇದ್ದೆ. ಆತನದೇ ಯಥಾವತ್ತು ಮಾತನ್ನು ಕೇಳಿಸ್ಕೊಳ್ಳಿ. ಸೊ ನೀವೀಗಾಗಲೇ ಒಂದು ತುಣುಕನ್ನು ಕೇಳಿಸ್ಕೊಂಡ್ರಿ. ಆತ ಹೇಳಿಕೊಂಡಂತೆ ನನಗೆ ಯಾರೋ ಒಬ್ಬರು ಬಂದು ನಿರ್ದೇಶನ ಕೊಡ್ತಾ ಇದ್ರು ಅಂತ ಹೇಳ್ತಾನೆ. ಯಾರು ಏನು ಅನ್ನೋದನ್ನ ದೃಢಪಡಿಸಲ್ಲ ಆತ. ನನಗೆ ಯಾರೋ ಬಂದು ಹೇಳ್ತಾ ಇದ್ರು, ಇಂತಿಂತಹ ಶವ ಬಂದಿದೆ, ವಿಲೇವಾರಿ ಮಾಡು. ಸ್ಮಶಾನದಲ್ಲಿ ಹೂಳ್ತಾ ಇರಲಿಲ್ಲ. ಸ್ಮಶಾನದಲ್ಲಿ ಹೂಳಬೇಕಾದ್ರೆ ಅಧಿಕೃತ ಶವಗಳು ಬರಬೇಕಲ್ಲಿ. ಪಂಚಾಯತ್ನಲ್ಲಿ ಅದಕ್ಕಂತಾನೆ ರಿಜಿಸ್ಟರ್ ಬುಕ್ಗಳು ಇರ್ತಾವೆ, ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡಬೇಕು. ಪೊಲೀಸರು ಬಂದು ನೋಡ್ತಾರೆ, UDR ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಅಸಹಜ ಸಾವಿನ ವರದಿ UDR ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. UDR ಆದ್ರೆ ಶವ ಹೂಳಬೇಕು. ಹೂಳಬೇಕಾಗಿರೋದೆಲ್ಲಿ? ಮುಸ್ಲಿಂ ಆದ್ರೆ ಖಬರ್ಸ್ಥಾನಲ್ಲಿ, ಹಿಂದೂಗಳಾದ್ರೆ ರುದ್ರಭೂಮಿಯಲ್ಲಿ, ಕ್ರಿಶ್ಚಿಯನ್ ಆದ್ರೆ ಸೆಮೆಂಟ್ರಿಯಲ್ಲಿ. ನಾವು SIT ಅನ್ನು ನಂಬಿದ್ದೇವೆ, ಆದ್ರೆ SIT ನನ್ನನ್ನು ನಂಬ್ತಿಲ್ಲ. ನೋಡಿ, ಮಾತು ನೋಡಿ. ನನಗೆ ನೆನಪಿರುವ ಸ್ಥಳಗಳನ್ನ SITಗೆ ತೋರಿಸುವ ಕೆಲಸ ಮಾಡ್ತಿದ್ದೇನೆ ಪ್ರಾಮಾಣಿಕವಾಗಿ. ಭೌಗೋಳಿಕ ಸಂರಚನೆ ಬದಲಾದ ಹಿನ್ನೆಲೆಯಲ್ಲಿ ಕೆಲವು ಗೊತ್ತಾಗ್ತಾ ಇಲ್ಲ. ಜಿಯೋಗ್ರಾಫಿಕಲಿ ಚೇಂಜ್ ಆಗಿದೆ. ಇನ್ನು 4-5 ಸ್ಥಳಗಳಲ್ಲಿ ಶೋಧ ಕಾರ್ಯ ಆಗಬೇಕಿದೆ. ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನಾಮಿಕ ದೂರುದಾರನ ಮಾತು. ಇದನ್ನು ಗಂಭೀರವಾಗಿ ಪರಿಗಣಿಸ್ಕೋಬೇಕು SIT. ಇಂಡಿಯಾ ಟುಡೇಗೆ ವಿಶೇಷ ಸಂದರ್ಶನ ನೀಡಿರುವಂತಹ ಮಾಸ್ಕ್ ಮ್ಯಾನ್ ಫ್ರೀಡಂ ಟಿವಿಯಲ್ಲಿ ಕುಳಿತು SITಗೂ ಕೂಡ
ಒಂದು ಸಣ್ಣ ಮನವಿಯನ್ನು ಮಾಡಿಕೊಳ್ತಾ ಇದೆ. ನಾವು SIT ಅನ್ನು ನಂಬಿದ್ದೇವೆ, ಆದರೆ SIT ನನ್ನನ್ನು ನಂಬ್ತಿಲ್ಲ. ನನಗೆ ನೆನಪಿರುವಂತಹ ಸ್ಥಳಗಳನ್ನ SITಗೆ ತೋರಿಸುವಂತ ಕೆಲಸ ಮಾಡ್ತಾ ಇದ್ದೇನೆ ಪ್ರಾಮಾಣಿಕವಾಗಿ. ಭೌಗೋಳಿಕ ಸಂರಚನೆ ಬದಲಾದ ಹಿನ್ನೆಲೆಯಲ್ಲಿ ಕೆಲವು ಗೊತ್ತಾಗ್ತಾ ಇಲ್ಲ. ಜಿಯೋಗ್ರಫಿಕಲ್ಲಿ ಬದಲಾಗಿದೆ ಅಲ್ಲಿ ಭೂಮಿಯ ರೂಪ. ಇನ್ನು 4-5 ಸ್ಥಳಗಳಲ್ಲಿ ಶೋಧ ಕಾರ್ಯ ಆಗಬೇಕಿದೆ. ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನಾಮಿಕಾ ದೂರುದಾರನ ಎಕ್ಸ್ಕ್ಲೂಸಿವ್ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.